ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ವಲ್ಪ ನಾನು ಬೇಗನೆ ಎದ್ದಿದ್ದೆ. ಬೆಳಿಗ್ಗೆನೇ ನನ್ನ ಹಸ್ಬೆಂಡ್ ಬೇಗನೆ ಡ್ಯೂಟಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿನೇ ತಿಂಡಿ ಮತ್ತು ಅಡುಗೆ ಎಲ್ಲ ಮಾಡಬೇಕಿತ್ತು. ಹಾಗಾಗಿ ಸ್ವಲ್ಪ ಬೇಗನೆ ಎಚ್ಚರ ಆಯಿತು. ಮಾರ್ನಿಂಗು ಎಷ್ಟು ಕತ್ಲೆ ಇದೆ ನೋಡಿ. 5:45 ಮತ್ತು 6 ಆಗಿದೆ. ಆದರೂ ಕೂಡ ಎಷ್ಟು ಕತ್ಲೆ ಇದೆ ನೋಡಿ ಹೊರಗಡೆ, ಅದನ್ನೇ ತೋರಿಸ್ತಾ ಇದ್ದೆ. ಆ್ಯಂಡ್ ಅಲ್ಲಿ ಹಕ್ಕಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ಅದನ್ನು ಕೇಳೋದಕ್ಕೆ ಒಂದು ನಿಶ್ಶಬ್ದವಾದ ಟೈಮಲ್ಲಿ ಆ ಥರ ಸೌಂಡ್ ಕೇಳೋದಕ್ಕೆ ಖುಷಿ ಅಂತ ಅನಿಸುತ್ತೆ. ಇನ್ನು ನಾನು ಮಾರ್ನಿಂಗು ಒಂದು ಗ್ಲಾಸ್ ನೀರೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಅಡುಗೆಗೆಲ್ಲ ರೆಡಿ ಮಾಡ್ಕೊಂಬಿಡೋಣ ಬೇಗ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೆ. ಏನಿಲ್ಲ, ಇಡ್ಲಿಗೆ ಹಾಕಿದ್ದೆ. ಇಡ್ಲಿ ಜೊತೆ ಇದು ಸಾಗು ಮಾಡಬೇಕಿತ್ತು, ತರಕಾರಿ ಸಾಗು. ಸೊ ಹಾಗಾಗಿ ತರಕಾರಿ ಸಾಗುಗೆ ಮಸಾಲೆ ರುಬ್ಕೊಬೇಕಲ್ವಾ, ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೆ. ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದ್ದೆ, ಬೇಗ ಬೇಗ ಮಾಡಿಬಿಡೋಣ ಅಂತೇಳ್ಬಿಟ್ಟು. ಯಾಕಂದರೆ ನಾನು ಸ್ವಲ್ಪ ಬೇಗನೆ ಎದ್ದೇಳಬೇಕಿತ್ತು. ನೈಟ್ ಸ್ವಲ್ಪ ಮಲಗಿದ್ದು ಲೇಟ್ ಆಯಿತಾ, ಹಾಗಾಗಿ 5:45 ಆಗಿಬಿಟ್ಟಿದೆ. ಹಾಗಾಗಿ ಅರ್ಜೆಂಟಲ್ಲಿ ಮಾಡ್ತಾಯಿದ್ದೆ. ಇನ್ನು ಅವರಿಗೂ ಬೇರೆ ಟೈಮ್ ಆಗಿಬಿಡುತ್ತೆ ಅಂತೇಳ್ಬಿಟ್ಟು. ಆ್ಯಂಡ್ ನಾನು ತರಕಾರಿನೆಲ್ಲ ನೈಟೇ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ನಾನು ಆಲ್ಮೋಸ್ಟ್ ನೈಟ್ ಕಟ್ ಮಾಡಿ ಇಟ್ಕೊಳ್ಳಲ್ಲ, ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಅವಾಗಲೇ ಕಟ್ ಮಾಡಿ ಮಾಡ್ಕೊತೀನಿ. ಬಟ್ ಟೈಮ್ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ನೆನ್ನೆನೇ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ಮಸಾಲೆ ರುಬ್ಬೋದಕ್ಕೆ ಒಂದು ಜಾರಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಏಲಕ್ಕಿ, ಅದನ್ನು ಸ್ವಲ್ಪ ಮೆಣಸು, ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಈ ಮಸಾಲೆನ ಸಾಗು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇರೋದು. ನಾನು ಸಾಗುಗೆ ಬೀನ್ಸು, ಕ್ಯಾರೆಟು ಮತ್ತು ಬೀಟ್ರೇಟ್ ಮಾತ್ರ ತೊಗೊಂಡಿದ್ದೀನಿ. ಸ್ವಲ್ಪ ಬಟಾಣಿ, ಹಸಿ ಬಟಾಣಿ ಇರಲಿಲ್ಲ, ಒಣ ಬಟಾಣಿನೇ ನೆನೆಸಿಟ್ಟಿದ್ದೆ ನಾನು, ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಂತಂದರೆ ಇನ್ನೂ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಬೋದು. ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸು ಅದೆಲ್ಲ ಇರುತ್ತಲ್ವ, ಅದನ್ನೆಲ್ಲ ಆ್ಯಡ್ ಮಾಡ್ಕೊಬೋದು. ನಾನಿಲ್ಲಿ 2 ಸ್ಪೂನ್ ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು ಅರ್ಧ ಈರುಳ್ಳಿ ಹಾಕ್ಕೊಂಡು ಮತ್ತು ಎಲ್ಲ ತರಕಾರಿ ಮತ್ತು ಬಟಾಣಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಆಯಿಲಲ್ಲಿ. ಚೆನ್ನಾಗಿ ಅದೆಲ್ಲ ಬೇಯಬೇಕು. ಅಷ್ಟರಲ್ಲಿ ಮಸಾಲೆನೆಲ್ಲ ರುಬ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಆ ಮಸಾಲೆನ ಇದಕ್ಕೆ ಕುಕ್ಕರಲ್ಲಿ ಇದಿರುತ್ತಲ್ಲ ತರಕಾರಿ, ಅದಕ್ಕೆ ಹಾಕ್ಕೊಬೇಕು. ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೋಡಿ ಹಾಕ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಮಾಡ್ಕೊಬಾರ್ದು, ಇಲ್ಲ ಜಾಸ್ತಿ ಗಟ್ಟಿಗೂ ಮಾಡ್ಕೊಬಾರ್ದು, ಮೀಡಿಯಮಾಗಿ ಮಾಡ್ಕೊಬೇಕು. ನಾನಿಲ್ಲಿ ಅದೇ ರೀತಿಯೇ ಮಾಡ್ತಾ ಇರೋದು. ಯಾಕಂತಂದರೆ ಇಡ್ಲಿಗೂ ಕೂಡ ಸಾಗು ಆಗಬೇಕು ಮತ್ತು ರೈಸ್ಗೂ ಕೂಡ ಆ ಸಾಗು ಆಗಬೇಕು ಅಂತೇಳಿ ನಾನು ಮಾಡ್ತಾ ಇರೋದು. ಯಾಕಂದರೆ ಇನ್ನು ಇವರು ಪ್ರತಿಯವರು ಕೂಡ ಬೇರೆ ಸಾಂಬಾರು ಏನು ಬೇಡ, ಇದೇ ಸಾಗುನ ಸ್ವಲ್ಪ ಲೈಟಾಗಿ ತೆಳ್ಳಗೆ ಮಾಡು, ಅದನ್ನೇ ನಾನು ತೊಗೊಂಡೋಗ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ಎರಡಕ್ಕೂ ಆಗಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಮಾಡ್ಕೊತಾ ಇದ್ದೆ. ಜಾಸ್ತಿ ತೆಳು ಇಲ್ಲ, ಜಾಸ್ತಿ ಗಟ್ಟು ಇಲ್ಲ, ಮೀಡಿಯಮಾಗಿ ಮಾಡ್ಕೊತಾ ಇದ್ದೆ. ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಮಾಡ್ಕೊಂಡಾಗ. ಆ್ಯಂಡ್ ಇದನ್ನು ನಾನು ಎಷ್ಟು ಕ್ವಾಂಟಿಟಿ ಬೇಕು ನೋಡಿ ನೀರು ಅಷ್ಟು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 3 ವಿಷಿಲ್ನ ನಾನು ಕೂಗಿಸ್ಕೊಂಡೆ. ನಿಮಗೆ ನೋಡಿ ನಿಮ್ಮ ಇದರಲ್ಲಿ ಯಾವ ಥರ ಬೇಯುತ್ತೆ ಆ ರೀತಿ ನೋಡಿಕೊಂಡು ಕೂಗಿಸ್ಕೊಳ್ಳಿ. ಯಾಕಂದರೆ ಒಂದೊಂದು ಕಡೆ ಒಂದೊಂದು ನೀರು ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಬೇಯೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3 ವಿಸಿಲ್ನ ಕೂಗಿಸ್ಕೊಂಡೆ. ಹಾಗೆಯೇ ರೈಸ್ಗೂ ಕೂಡ ಇಟ್ಬಿಟ್ಟಿದ್ದೆ ನಾನು. ಇವತ್ತು ಕುಕ್ಕರಲ್ಲೇ ಮಾಡಿಬಿಟ್ಟೆ, ಯಾಕಂತಂದರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಇವ್ರು ಬೇರೆ ಸ್ನಾನಕ್ಕೆ ಹೋಗಿದ್ರೆ, ಇನ್ನು ಸ್ನಾನದಿಂದ ಹೊರಗಡೆ ಬಂದ ತಕ್ಷಣವೇ ಅವ್ರು ಅರ್ಜೆಂಟ್ ಮಾಡಿಬಿಡ್ತಾರೆ, ಟೈಮ್ ಆಯಿತು ಅಂತ. ಇನ್ನೂ ರೆಡಿ ಆಗಿಲ್ಲ ಅಂದರೆ ಬಿಡು ಬೇಡ ಟೈಮ್ ಆಯಿತು ಅಂತ ಹೊರಟ್ಬಿಡ್ತಾರೆ. ಹಾಗಾಗಿ ಎಲ್ಲ ಅವ್ರು ಬರೋಕ್ಕಿಂತ ಮುಂಚೆನೇ ಎಲ್ಲನೂ ರೆಡಿ ಮಾಡಿಬಿಡೋಣ ಅಂತೇಳ್ಬಿಟ್ಟು ಬೇಗನೆ ಮಾಡ್ತಾಯಿದ್ದೆ. ಹಾಗಾಗಿ ಕುಕ್ಕರಲ್ಲೇ ರೈಸ್ಗೆ ಇಟ್ಬಿಟ್ಟಿದ್ದೆ. ಸಮ್ ಟೈಮ್ ಈ ಥರ ಎಮರ್ಜೆನ್ಸಿ ಇದ್ದಾಗ ನಾನು ಕುಕ್ಕರಲ್ಲೇ ಹಾಕ್ಕೊಂಬಿಡ್ತೀನಿ. ಏನಾದ್ರೂ ಟೈಮ್ ಇತ್ತು ಅಂತ ಅಂದಾಗ ಆಲ್ಮೋಸ್ಟ್ ನಾನು ಓಪನ್ ಪಾತ್ರೆಯಲ್ಲೇ ಮಾಡೋದು. ಎಮರ್ಜೆನ್ಸಿ ಇದ್ದಾಗ ನಾನು ಮಾಡ್ಕೊತೀನಿ ಅಷ್ಟೇ. ಆ್ಯಂಡ್ ಈ ಕಡೆ ಕುಕ್ಕರ್ನೂ ಕೂಡ ನಾನು ಡೈಲಿ ಏನು ಇಡ್ಲಿ ಮಾಡಲ್ಲ ಅಲ್ಲ, ಹಾಗಾಗಿ ಅದನ್ನೆಲ್ಲ ಮೇಲೆತ್ತಿಟ್ಬಿಟ್ಟಿರ್ತೀನಿ. ಇವಾಗ ಅದನ್ನೇ ತೆಗೆದು ಅದೆಲ್ಲ ವಾಶ್ ಮಾಡಿಕೊಂಡು ಇವಾಗ ಇಡ್ಲಿಗೂ ಕೂಡ ಇಟ್ಬಿಟ್ಟೆ. ಇನ್ನು ಈ ಕಡೆ ಇವರು ಸೌತೆಕಾಯಿ ಎಲ್ಲನೂ ಕಟ್ ಮಾಡ್ಕೊಂಬಿಡೋಣ, ಇನ್ನು ಅವ್ರಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೆ. ಇಡ್ಲಿನೂ ಕೂಡ ಆಯಿತು. ಅಂದರೆ ಇಡ್ಲಿ ಇವಾಗ ಏನಂತ ಅಂದರೆ ಸ್ವಲ್ಪ ಚಳಿ ಇತ್ತಲ್ಲ, ಬ್ಯಾಂಗ್ಳೂರ್ ವೆದರ್ಗೆ ಇಡ್ಲಿ ಉಬ್ಬಿ ಬಂದಿರಲಿಲ್ಲ. ಸೊ ಹಾಗಾಗಿ ಇಡ್ಲಿ ಇಟ್ಟು ಅಷ್ಟೊಂದೇನು ಇಡ್ಲಿ ನಾನು ಅಂದ್ಕೊಂಡಷ್ಟು ಸಾಫ್ಟ್ ಆಗಿರಲಿಲ್ಲ, ಪರವಾಗಿಲ್ಲ ಅಂತ ಅನ್ನೋ ಲೆವೆಲ್ಗೆ ಇತ್ತು. ಆ್ಯಂಡ್ ನಾನು ಕೂಡ ಇವರಿಗೆ ತಿಂಡಿಗೆ 6 ಗಂಟೆಗೇ ಇಡ್ಲಿಗೆ ಇಟ್ಟಿದ್ದೆ ಅಲ್ಲ, ಇನ್ನು 8:30 9 ಗಂಟೆ ಆಗಿದ್ದರೆ ಸ್ವಲ್ಪ ಬರ್ತಾ ಇತ್ತೇನೋ ಉಬ್ಬಿ. ಹಾಗಾಗಿ ಓಕೆ ಅನ್ನೋ ಥರ ಇತ್ತು. ಸರಿ ಅಂದ್ಬಿಟ್ಟು ಅವರಿಗೂ ಕೂಡ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಎಲ್ಲ ಎತ್ತಿಟ್ಬಿಟ್ಟು, ಇನ್ನು ಅವರೂ ಕೂಡ ಬಂದು ಸ್ನಾನ ಮುಗಿಸ್ಕೊಂಡು ಬಂದರು. ಬಂದ ತಕ್ಷಣವೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಎಲ್ಲ. ಹಾಗಾಗಿ
ಎತ್ಕೊಂಡು ಅವರು ಕೂಡ ಹೋದರು. ಇನ್ನು ಇದೆಲ್ಲ ಕೆಲಸ ಬೇಗನೆ ಮುಗೀತಲ್ವ, ಹಾಗಾಗಿ ಇನ್ನು ನಮ್ಮದು ಮಾಮೂಲಿ ಮನೆ ಕೆಲಸಗಳೆಲ್ಲ ಇರುತ್ತಲ್ವ, ಇನ್ನು ಅಷ್ಟು ಪಾತ್ರೆಗಳು ಅದು ಎಲ್ಲ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಕೊಂಡು ಇನ್ನು ನನ್ನ ಕೆಲಸ ಶುರು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೆ. ನಾನು ಫಸ್ಟು ಆಯಿಲ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಾನು ಹೇರ್ನ ಮಸಾಜ್ ಮಾಡ್ಕೊತೀನಿ. ಈ ಥರ ಸ್ಕ್ಲ್ಯಾಪ್ ಎಲ್ಲ ಮಸಾಜ್ ಮಾಡ್ಕೊತೀನಿ. ಅದು ಬ್ಲಡ್ ಸರ್ಕ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ, ರೀಗ್ರೋತ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ನಾನು ಹಾಗೆ ಮಾಡ್ಕೊತೀನಿ. ಆ್ಯಂಡ್ ಆಯಿಲ್ ಅಪ್ಲೈ ಮಾಡೋಕ್ಕೂ ಮುಂಚೆನೇ ಸ್ವಲ್ಪ ಕೂಮ್ ಮಾಡಿದ್ರೆ ಸಿಕ್ಕೆಲ್ಲ ಕಟ್ಕೊಳ್ಳೋದು ತಪ್ಪುತ್ತೆ. ಆಮೇಲೆ ನಾನು ಕೂಡ ಎಲ್ಲ ಸಿಕ್ಕೆಲ್ಲ ಬಿಡಿಸಾದ್ಮೇಲೆ ಏರ್ನ ಅಪ್ಲೈ ಮಾಡ್ಕೊತಾ ಇದ್ದೆ. ಎಲ್ಲ ಆಯಿತು, ಸ್ನಾನ ಮುಗಿಸ್ಕೊಂಬಂದು ನಾನು ಕೂಡ ಟಿಫನ್ ಮಾಡಿಕೊಂಡೆ. ಇವತ್ತು ಟಿಫನ್ ಬೇಗನೆ ಆಯಿತು, ಯಾಕಂದರೆ ಬೇಗ ಅಡುಗೆ ಆಗಿತ್ತಲ್ಲ, ಬೇಗನೆ ಆಯಿತು. ಸ್ಯಾರಿದು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ದೆ. ಸೊ ಅದನ್ನು ನಿನ್ನೆ ಟೈಲರ್ ಶಾಪಿಂದ ಇಸ್ಕೊಂಬಂದಿದ್ವಿ. ಸೊ ಅದನ್ನು ತೋರಿಸೋಣ ನಿಮಗೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿದು, ಇದು ಕ್ರೇಪ್ ಸಿಲ್ಕ್ ಸ್ಯಾರಿದು ಬ್ಲೌಸ್ ಬಂದುಬಿಟ್ಟು ಇದು ನೋಡಿ, ಫ್ರಂಟು ಈ ಥರ ಇದೆ ಆ್ಯಂಡ್ ಬ್ಯಾಕ್ ಸೈಡು ಈ ಥರ ಇದೆ. ನಾನು ಬಾರ್ಡರ್ ಇತ್ತಲ್ವ ಅದನ್ನೇ ಇಲ್ಲಿಗೆ ಕೊಡಿಸಿದ್ದೀನಿ. ಇದು ಸಿಂಪಲ್ಲಾಗಿ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಬ್ಲೌಸ್ ಬಂದು ನಾನು ಇಲ್ಲಿ ಸ್ಲೀವ್ಸ್ಗೆ ಕರ್ವ್ಸ್ ಕೊಡಿಸಿದ್ದೀನಿ. ಇದಕ್ಕೆ ಬೇಕಾದರೆ ಬೀಡ್ಸ್ ಬೇಕಾದ್ರೂ ಹಾಕಿಸ್ಕೊಬೋದು. ಇವಾಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಅದೇನೆ. ಬಟ್ ನಾನು ಬೀಡ್ಸ್ ಎಲ್ಲ ಹಾಕ್ಸಿದ್ರೆ ಕ್ವಾಲಿಟಿ ಇರುತ್ತೋ ಇರೋಲ್ವೋ ಅಂದ್ಬಿಟ್ಟು ನಾನು ಹಾಕ್ಸೋಕೆ ಹೋಗಿಲ್ಲ. ನೋಡೋಣ, ಬೇಕಂದಾಗ ನಾನೇ ಹಾಕ್ಕೊಬೋದು, ಏನಿಲ್ಲ ಅದನ್ನು ಬೇಕಂದರೆ ನಾನೇ ಹಾಕ್ಕೊಂಡ್ಬಿಡ್ತೀನಿ. ಸೊ ಬ್ಲೌಸ್ಗೆ ಈ ಥರ ಡಿಸೈನ್ ಇಡ್ಸಿದ್ದೀನಿ. ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಕಾಣುತ್ತೆ ಆ್ಯಂಡ್ ಫ್ರಂಟ್ ಸೈಡ್ ಈ ಥರ ಕಾಣಿಸುತ್ತೆ. ಇದ್ರದ್ದು ಸ್ಯಾರಿ ಬಂದು ಇದು ಬಾಟಲ್ ಗ್ರೀನು ಮತ್ತು ಪೀಚ್ ಕಲರ್ದು. ನನಗಂತೂ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ಎಷ್ಟು ಸ್ಮೂತಾಗಿದೆ ಅಂತ ಅಂದರೆ ಕ್ರೇಪ್ ಸಿಲ್ಕ್ ಸ್ಯಾರಿ. ಇದು ನನ್ನ ಫ್ರೆಂಡು ನನ್ನ ಬರ್ಡೇಗೆ ಅಂತ ಕೊಡಿಸಿದ್ದು ಆಯಿತಾ. ಅವಳು ಇದ್ರ ಜೊತೆ ಬಳೆ, ಕ್ಲಿಪ್ಸು ಮತ್ತು ಓಲ್, ಇಯರಿಂಗ್ಸ್ ಎಲ್ಲನೂ ಮ್ಯಾಚ್ ಮಾಡಿ ಕೊಟ್ಬಿಟ್ಟಿದ್ದಾಳೆ. ಈ ಸ್ಯಾರಿ ಉಟ್ಕೊಂಡ್ರೆ ಅದನ್ನೇ ನಾವು ಮ್ಯಾಚ್ ಮಾಡ್ಕೊಬೋದು. ಬ್ಯಾಂಗಲಿಂದನೇ ಎಲ್ಲನೂ ಕೊಟ್ಟಿದ್ದಾಳೆ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಬರ್ಡೇ ಕೊಟ್ಟಿದ್ದವಳು. ತುಂಬ ಚೆನ್ನಾಗಿದೆ ಮತ್ತು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ ಮತ್ತು ಸಾಫ್ಟಾಗಿದೆ. ಇದು ನಂಗೆ ಇಷ್ಟ ಆಯಿತು. ಇದು ನೋಡೋಣ, ಯಾವತ್ತಾದರೂ ಒಂದಿನ ಇದನ್ನು ವೇರ್ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಕಾಟನ್ ಸ್ಯಾರಿ, ಒಂಥರ ಕಲಾಂಕಾರಿ ಡಿಸೈನಲ್ಲಿದೆ ಅದೊಂದು. ಇದು ನನಗೆ ತುಂಬ ಇಷ್ಟ ಆಯಿತು ಅಂತೇಳಿ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೆ. ನಿಮಗೇನಾದರೂ ಬೇಕಂದರೆ ಲಿಂಕ್ ಹೇಳಿ, ನಾನು ಲಿಂಕ್ ಕೊಟ್ಟಿರ್ತೀನಿ. ಆ್ಯಂಡ್ ಇಲ್ಲಿ ಫ್ರಂಟಲ್ಲಿ ನಾನೊಂದು ಟೈ ಕೊಟ್ಬಿಟ್ಟು ಬಟನ್ಸ್ ಕೊಟ್ಟಿದ್ದೀನಿ. ಕಾಲರ್ ನೆಕ್, ಇದು ಐ ಕಾಲರ್ ನೆಕ್ಕು. ಮತ್ತು ಬ್ಯಾಕ್ ಸೈಡು ಈ ಥರ ಸಿಂಪಲ್ಲಾಗಿ ಕೊಟ್ಟಿದ್ದೀನಿ. ಆ್ಯಂಡ್ ಎಲ್ಬೋ ಸ್ಲೀವ್ಸು. ಇದನ್ನು ನಾನು ಫಸ್ಟ್ ಏನು ಹೇಳಿದೆ ಅಂತ ಅಂದರೆ ಶಾರ್ಟ್ ಸ್ಲೀವೇ ಮಾಡಿಬಿಡಿ, ಮೆಗಾ ಸ್ಲೀವ್ ಥರ ಮಾಡಿಬಿಡಿ ಅಂತ ಹೇಳಿದ್ದೆ. ಆಮೇಲೆ ಯಾಕೋ ಇಷ್ಟ ಆಗಲಿಲ್ಲ ನನಗೇನೆ, ಯಾಕಂದರೆ ಹೈನೆಕ್ ಹೊಲಿಸ್ಬೇಕಾದ್ರೆ ಹೈನೆಕ್ ಕಾಲರಲ್ಲಿ ಹೊಲಿಸ್ಬೇಕು ಅಂತ ಅಂದಾಗ ಫುಲ್ ಸ್ಲೀವ್ ಇದ್ರೇ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು ಎಲ್ಬೋ ಸ್ಲೀವ್ನೇ ಹೊಲಿದ್ಬೇಡಿ ಅಂತೇಳಿ ಆಮೇಲೆ ಹೇಳಿದೆ ನಾನು. ಆ್ಯಕ್ಚುಲಿ ಇವಾಗ ಚೆನ್ನಾಗಿದೆ, ಅವಾಗೇನಾದರೂ ಹೇಳಿದರೆ ಚೆನ್ನಾಗಿರ್ತಿರ್ಲಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನೋಡಿ, ಈ ಥರ ಇದೆ ಫ್ರಂಟ್, ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್. ಆ್ಯಂಡ್ ಇದ್ರದ್ದು ಸ್ಯಾರಿ ಬಂದು ಇದು ತುಂಬಾ ಚೆನ್ನಾಗಿದೆ. ಕಾಟನ್ ಮೆಟೀರಿಯಲ್ಲು. ನಾನು ಆ್ಯಕ್ಚುಲಿ ಪ್ರಿಂಟೆಡ್ ನೋಡ್ಬಿಟ್ಟೇ ನನಗೆ ಇಷ್ಟ ಆಗಿದ್ದು, ಮತ್ತು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ಥರ ಇದ್ರ ಕಲರು ಸಾಫ್ಟಾಗಿದೆ, ಅಷ್ಟೇನು ರಫ್ ಏನಿಲ್ಲ. ಕಾಟನ್ನು ಚೆನ್ನಾಗಿದೆ. ಕ್ವಾಲಿಟಿ ಬಂದು ಓಕೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಅಂತ ನಾನೇನು ಹೇಳಲ್ಲ, ಓಕೆ ಅಂತ ಹೇಳ್ಬೋದು. ಇರೋದ್ರಲ್ಲಿ ಚೆನ್ನಾಗಿದೆ. ನನಗೆ ಈ ಡಿಸೈನ್ ನೋಡೋಣ ಇಷ್ಟ ಆಯಿತು. ಇವಾಗ ಸ್ವಲ್ಪ ಕಲಂಕಾರಿ ಚೆನ್ನಾಗಿ ಹೋಗ್ತಾ ಇದೆಯಲ್ಲ, ಸೊ ಹಾಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ನೋಡೋಣ, ಇದನ್ನು ಕೂಡ ಯಾವಾಗಲಾದರೂ ಒಂದ್ಸಲ ಟ್ರೈ ಮಾಡ್ತೀನಿ. ಎರಡೇ ತೊಗೊಂಬಂದಿದೆ ಅಲ್ವಾ, ಹಾಗಾಗಿ ತೋರಿಸೋಣ ಅಂತೇಳಿ ತೋರಿಸ್ದೆ ಅಷ್ಟೇ. ಬಟ್ ಈ ಬ್ಲೌಸ್ ನನಗೆ ತುಂಬಾ ಇಷ್ಟ ಆಯಿತು. ಇದು ಫಸ್ಟ್ ಟೈಮ್ ನಾನು ಹೈನೆಕ್, ಈ ಥರ ಹೈನೆಕ್ ಇಟ್ಸ್ಬಿಟ್ಟು ಮುಂದೆ ಟೈ ಮಾಡಿಸಿರೋದು. ಸೊ ನೋಡೋಣ ಇದು ನನಗೆ ಯಾವ ಥರ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ಮಧ್ಯಾಹ್ನ ಸೊಪ್ಪಿದೆ, ಸೊಪ್ಪು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನಂತ ಅಂದರೆ ಗ್ಯಾಸ್ ಖಾಲಿ ಆಗಿಬಿಟ್ಟಿದೆ ಸಿಲಿಂಡರು. ಹಾಗಾಗಿ
ಪ್ರತಿ ಅವರು ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅವರಷ್ಟರಲ್ಲಿ ಏನಾದ್ರು ಬಂತು ಅಂತ ಅಂದರೆ ಮಾಡ್ಕೊಬೇಕು. ನೋಡೋಣ ಏನಾಗುತ್ತೆ ಅಂತೇಳಿ. ಸಿಲಿಂಡ್ರು ಕೂಡ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಕಾಲ್ ಮಾಡಿದ್ರು ಪ್ರತಿಯವರು. ಹಾಗಾಗಿ ಹೋಟ್ಲಲ್ಲಿ ಏನಾದರೂ ಬುಕ್ ಮಾಡಿಬಿಡ್ತೀನಿ ತೊಗೊಂಬಿಡು ಅಂತ ಹೇಳಿದ್ರು. ಅದಕ್ಕೇ ಬೇಡ, ಇನ್ನು ಹೋಟ್ಲದೆಲ್ಲ ನಾನು ನಿಜವಾಗ್ಲೂ ಆಗಲ್ಲ. ಒನ್ ಟೈಮ್ ಏನಾದ್ರು ತಿಂತು ಅಂತ ಅಂದರೆ ಒಂಥರ ಗ್ಯಾಸ್ಟ್ರಿಕ್ ಥರ ಆಗಿಬಿಡುತ್ತೆ ನನಗೆ. ಹಂಗಾಗಿ ಹೋಟೆಲ್ದು ಬೇಡ, ಏನಾದರೂ ಇಲ್ಲೇ ಮಾಡ್ಕೊತೀನಿ ಬಿಡಿ ಅಂಥೇಳಿ ಹೇಳ್ತಿರೋರು. ನೋಡೋಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಮೇ ಬಿ ಬರ್ಬೋದು, ಸಂಜೆ ಒಳಗಡೆ ಬರ್ಬೋದು ಅಂತ ಅಂದ್ಕೊತೀನಿ. ಅದಕ್ಕೇ ಸ್ವಲ್ಪ ಅವಲಕ್ಕಿ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ. ಅದಕ್ಕೆ ಅಂದರೆ ಈ ಥರ ಅರ್ಜೆಂಟಾಗಿ ಗ್ಯಾಸ್ ಇರಲ್ಲ, ಏನಿರಲ್ಲ, ನೋ ಫೈರು, ನೋ ಆಯಿಲು, ವಿತೌಟ್ ಫೈರು, ವಿತೌಟ್ ಆಯಿಲಲ್ಲಿ ಏನಾದರೂ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ಹಾಗಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಇದನ್ನು ಅಂತೇಳಿ ಮಾಡ್ಕೊತಾ ಇದ್ದೆ. ಏನಿಲ್ಲ, ಇದು ಅವಲಕ್ಕಿ ತೊಳೆದಿಟ್ಕೊಂಡಿದ್ದೀನಲ್ವಾ, ಇದನ್ನು ತೊಳೆದಿಟ್ಕೊಂಡು ಒಂದು 5 ನಿಮಿಷ ಹಾಗೇನೆ ಬಿಡಬೇಕು. ಬಿಟ್ಟು ಅದೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಅವಲಕ್ಕಿ ಗಟ್ಟಿ ಇರುತ್ತೆ ಅಲ್ವಾ, ಸ್ವಲ್ಪ ಸಾಫ್ಟ್ ಆಗಬೇಕು. ಅದಾದಮೇಲೆ ಟೊಮೊಟೊ, ಈರುಳ್ಳಿ ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಖಾರಕ್ಕೆ ಬೇಕಲ್ಲ ಅಂತ ಹೇಳ್ಬಿಟ್ಟು. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಯಾಕಂದರೆ ಮೆಣಸಿನ್ಕಾಯಿ ಪುಡಿನೂ ಸ್ವಲ್ಪ ಆ್ಯಡ್ ಮಾಡ್ತೀನಲ್ಲ. ಹಾಗಾಗಿ ನನಗೆ ಸ್ವಲ್ಪ ಸ್ಪೈಸಿ ಸ್ವಲ್ಪ ಲೈಕ್ ಮಾಡ್ತೀನಿ. ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನಿಂಬೆ ರಸ ತೊಗೊಂಡಿದ್ದೀನಿ. ಇದರಲ್ಲಿ ಇಷ್ಟನ್ನು ನಾನು ಹಾಕಲ್ಲ, ಸ್ವಲ್ಪ ತೊಗೋತೀನಿ, ನಾನು ಒಬ್ಳಿಗಲ್ವಾ. ಆ್ಯಂಡ್ ಇದು ಮೇಯ್ನಾಗಿ ಇದಕ್ಕೆ ಬೇಕಾಗಿರೋದು ಕಡಲೆಪಪ್ಪು. ಈ ಥರದ್ದು ಚೆನ್ನಾಗಿರುತ್ತೆ. ಇದನ್ನು ಹಾಕೊಂಡಾಗ ಬಾಯಿಗೆ ಮಧ್ಯೆ ಮಧ್ಯೆ ಸಿಗ್ತಾ ಇರುತ್ತಲ್ಲ. ಆ್ಯಂಡ್ ಹೆಲ್ತ್ಗೂ ಕೂಡ ಒಳ್ಳೆಯದು. ಕೆಲವರೆಲ್ಲ ಹೇಳ್ತಾರೆ ಕಡಲೆ ತಿನ್ನೋದ್ರಿಂದ ರಕ್ತ ಹೀರ್ಕೊಂಡ್ಬಿಡುತ್ತೆ, ತಿನ್ನಬೇಡ ಅಂತೆಲ್ಲ ಹೇಳ್ತಾ ಇತ್ತು. ಬಟ್ ಇಲ್ಲ, ಏನಿಲ್ಲ, ಇದು ಆ್ಯಕ್ಚುಲಿ ಚೆನ್ನಾಗಿ ಬಂದು ಹೆಲ್ತಿಗೆ ಒಳ್ಳೆಯದೇನೆ ಇದು. ಸೊ ಹಾಗಾಗಿ ಇದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಒಂದು ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಅದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ಒಳ್ಳೆಯದು, ಹೆಲ್ತಿಯಾಗೂ ಇರ್ಬೋದು. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಂಡ್ಬಿಡೋಣ. ಇವತ್ತು ಹೆಂಗೇನು ಗ್ಯಾಸ್ ಇಲ್ಲಲ್ಲ, ಸೊ ಹಾಗಾಗಿ ಈ ಥರ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೆ. ಈ ಅವಲಕ್ಕಿ ರೆಸಿಪಿ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ. ಏನಿಲ್ಲ, ಒಂದು 5 ನಿಮಿಷದಲ್ಲೆಲ್ಲ ರೆಡಿ ಮಾಡ್ಕೊಂಬಿಡ್ಬೋದು. ಅವಲಕ್ಕಿನ ತೊಳೆದು ನೆನೆಸಿ ಅದನ್ನೆಲ್ಲ ಸಾಫ್ಟ್ ಆಗೋವರೆಗೂ ಬಿಟ್ಟಾದಮೇಲೆ ಈಗ ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್, ಸ್ವಲ್ಪ ಕಾಯಿ ತುರಿ, ನಿಂಬೆ ರಸ ಇದೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇಟ್ಟು ಆಮೇಲೆ ತಿಂದ್ರಂತೂ ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ. ಆ್ಯಂಡ್ ಹೆಲ್ತಿಗೂ ಕೂಡ ಒಳ್ಳೆಯದು. ಆ್ಯಂಡ್ ಇದೇನು ಗೊತ್ತಾ, ಇವಾಗ ಸಿಲಿಂಡ್ರ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು ಬದಲು ಈ ಥರ ಒಂದು ಹೆಲ್ದಿಯಾಗಿ ಮಾಡಿಕೊಂಡು ಕೂಡ ತಿನ್ಕೊಂಬಿಡ್ಬೋದು. ತುಂಬಾ ಹಗುರ ಅಂತ ಅನಿಸುತ್ತೆ. ಅವಲಕ್ಕಿನೂ ಕೂಡ ಬಾಡಿಗೆ ಅಷ್ಟು ಹೆವಿ ಅಂತೇನು ಅನಿಸೋದಿಲ್ಲ. ಹಾಗಾಗಿ ನಾನು ಇದನ್ನು ಮಾಡ್ಕೊಂಬಿಡೋಣ. ನೋ ಕುಕ್ಕಿಂಗು, ನೋ ಆಯಿಲು, ಎಷ್ಟು ಈಸಿ ಅಲ್ಲ. ಹಾಗಾಗಿ ನಿಮ್ಮ ಹತ್ರ ಈ ರೆಸಿಪಿ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡಿಕೊಂಡೆ. ತುಂಬಾ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೀವು. ಈ ಕಡಲೆಪಪ್ಪು ಎಲ್ಲ ಹಾಕಿರ್ತೀವಲ್ವ, ಅದು ಕೂಡ ಮಧ್ಯ ಮಧ್ಯ ನಮಗೆ ಬಾಯಿಗೆ ಸಿಗ್ತಾ ಇರುತ್ತಲ್ಲ. ಹಾಗಾಗಿ ಟೇಸ್ಟ್ ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಿಂಬೆ ಹುಳಿ ಬಿಟ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಂತೂ ಇದನ್ನು ತಿಂದ ತಕ್ಷಣವೇ ತುಂಬಾ ಇಷ್ಟ ಆಯಿತು ನನಗಂತೂ ಈ ರೆಸಿಪಿ. ಒಂದು ಸಲ ಟ್ರೈ ಮಾಡಿ ನೀವು ಕೂಡ. ಸಕ್ಕತ್ತಾಗಿದೆ, ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ನಾನು ಮೇಲ್ಗಡೆ ಒಂದು ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ನಾನು ಅವಾಗ ಹೇಳೋದು ಮರ್ತಿದ್ದೆ. ಸೊ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ನಿಂಬೆ ರಸ ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿದೆ. ಇನ್ನು ನಾಳೆ ಪೂಜೆಗೆ ಕಳಸಕ್ಕೆ ವೀಳ್ಯದೆಲೆ ಬೇಕಾಗಿತ್ತು. ಸೊ ಹಾಗಾಗಿ ನಮ್ಮ ಪಾಟಲ್ಲೇ ವೀಳ್ಯದೆಲೆ ಬಿಟ್ಟಿತ್ತ. ಹಾಗಾಗಿ ಅದನ್ನೇ ಕಟ್ ಮಾಡ್ಕೊಂಬಿಡೋಣ. ಇನ್ನು ಸಂಜೆ ಟೈಮ್ ಆಯಿತು ಅಂತಂದರೆ ಎಲೆ ಎಲ್ಲ ಕಟ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ. ಹಾಗಾಗಿ ಇವಾಗಲೇ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಬಿಡೋಣ ಫ್ರಿಜ್ಜಲ್ಲಿ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೆ. ಆ ಎಲೆಗಳು ನೋಡಿ ಎಷ್ಟು ದೊಡ್ಡ ದೊಡ್ಡ ಅಗಲ ಎಲೆಗಳಿದೆ. ಆ ಹಂಬಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಇದರ ಒಂದು ಪಾಟಲ್ಲಿ 3-4 ಥರ ವೆರೈಟಿ ಎಲೆಗಳಿದೆ. ಹಾಗಾಗಿ ನಾನು ಕೆಳಗಡೆ ಚಿಕ್ಕದು ಇತ್ತಲ್ಲ, ಅದು
ಅದು ದೊಡ್ಡದಾಗಲ್ಲ ಆ ಎಲೆ ಅಷ್ಟೇ ಬರೋದು. ಇದು ಮೇಲ್ಗಡೆ ದೊಡ್ಡ ಎಲೆ ಬಂದಿದೆಯಲ್ವಾ, ಅದು ಕಟ್ ಮಾಡಿದ್ರೆ ಚೆನ್ನಾಗಿ ಕಾಣಲ್ಲ, ಈಗ ಹೊಸ್ದಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಕೆಳಗಡೆನೇ ಎಲೆನ ಕಟ್ ಮಾಡ್ಕೊತಾ ಇದ್ದೆ. ಆ ಎಲೆ ಜಾಸ್ತಿ ಅಗಲ ಆಗಲ್ಲ, ಅಷ್ಟೇ ಇರೋದು. ಹಾಗಾಗಿ ಅದನ್ನೇ ಕಟ್ ಮಾಡಿಕೊಂಡೆ. ನಾವು ಬೆಳೆದಿರೋ ಪಾಟಲ್ಲೋ ಅಥವಾ ಏನರಲ್ಲೋ ಹೊಲದಲ್ಲಿ ಆ ಥರ ಬೆಳೆದಾಗ, ನಾವು ಬೆಳೆದಿರೋದ್ರಲ್ಲಿ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ ಅಂದಾಗ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ನನಗಂತೂ ಆ ಥರ ಬೆಳೆದು ತಿನ್ನೋದಂತೂ ತುಂಬಾ ಇಷ್ಟ. ಬಟ್ ಈ ಕಡೆ ಎಲ್ಲ ಆ ಥರ ಅವಕಾಶ ಇರೋದಿಲ್ಲ ಅಲ್ಲ, ಹಾಗಾಗಿ ಸುಮ್ಮನೆ ಎಷ್ಟಾಗುತ್ತೆ ಅಷ್ಟು ಪಾಟ್ಗಳಲ್ಲೇ ಹಾಕ್ಕೊಂಡು ಬೆಳ್ಕೋಬೇಕು ಅಷ್ಟೇ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.